ಕೋರ್ಟ್ ಆದೇಶ ಮಾಡಿಯೇ ಆಗಿದೆ. ಇನ್ಮೇಲೆ ದರ್ಶನ್ರನ್ನು ಜೈಲಿನ ಒಳಗಡೆಯೇ ತೀರಾ ಅವರಿರುವಲ್ಲಿಯೇ ಅಲ್ಲಿ ಹತ್ತಿರದವರೆಗೂ ಕೂಡ ಹೋಗಿ ಭೇಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಜೈಲಿನ ಒಳಗಡೆ ಇದು ಯಾವಾಗ ಅಂದರೆ ಜೈಲಿನ ಅಧೀಕ್ಷಕರು ಇರ್ತಾರಲ್ಲ ಅವರು ಒಪ್ಕೊಂಡ್ರೆ ಸೂಪರಿಂಟೆಂಡೆಂಟ್ ಅದಕ್ಕೆ ಒಪ್ಕೊಳ್ಬೇಕಾಗತ್ತೆ. ಎಸ್ ನೀವು ಹೋಗಿ ಭೇಟಿ ಮಾಡಿ ಅಂತ ಹೇಳಿದ್ರೆ ಅವಾಗ ಅವಕಾಶ ಇರುತ್ತೆ. ಅಧೀಕ್ಷಕರು ಹೇಳದ ಹೊರತು ಆ ಥರ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಇವಾಗಿರ್ತಕ್ಕಂಥ ವಿಚಾರ. ಇಲ್ಲೇನಾಗಿದೆ, ಕೋರ್ಟ್ ಆದೇಶ ಇದೆ. ಇದರ ಆಚೆಗೂ ಕೋರ್ಟ್ ಆದೇಶ ಇದ್ದಿದ್ದೇನು, ನಿಮಗೆ ಅಧೀಕ್ಷಕರು ಸೂಪರಿಂಟೆಂಡೆಂಟ್ ಅವರು ಒಪ್ಕೊಂಡ್ರೆ ನೀವು ಒಳಗಡೆ ಹೋಗಿ ಅಂತ. ಅವ್ರಿಗೆ ಒಪ್ತಾ ಇಲ್ವಲ್ಲ, ಒಪ್ಪದೇ ಇರುವ ಕಾರಣದಿಂದಾಗಿ ಇದೀಗ ದರ್ಶನ್ಗೆ ಕೋರ್ಟ್ ಕೊಟ್ಟರು, ಅಧೀಕ್ಷಕರು ಕೊಡಲಿಲ್ಲ. ಕೋರ್ಟು ಹೊರ ಕೊಟ್ಟರು ಕೂಡ ಅಧೀಕ್ಷಕರು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಆಗಿಬಿಟ್ಟಿದೆ ಇಲ್ಲಿ. ಸೊ ಜೈಲಿನ ನೂತನ ಮ್ಯಾನ್ಯುವಲ್ನ ಪ್ರಕಾರ ಹೋಗ್ಬಿಟ್ಟಾಗ ಈಗೇನು ಮಾಡ್ತಾರೆ, ಅಧೀಕ್ಷಕರು ಮ್ಯಾನ್ಯುವಲ್ ಹಿಡ್ಕೊಂಡು ಕೂತ್ಕೋತಾರೆ. ನೋಡಪ್ಪ ಮ್ಯಾನ್ಯುವಲ್ ಇರೋದು ಈ ಥರ, ತೀರಾ ಎಮರ್ಜೆನ್ಸಿ, ತೀರಾ ಹೆಲ್ತ್ ಎಮರ್ಜೆನ್ಸಿ, ಮನೆ ಕಡೆ ಏನೋ ಸಾವಾಗಿದೆ, ತೀರಾ ಅನಾರೋಗ್ಯ ಆಗಿಬಿಟ್ಟಿದೆ, ಈ ಥರ ಸಂದರ್ಭ ಇದ್ದರೆ ಹೇಳಪ್ಪ, ನಿನಗೆ ಒಳಗಡೆವರೆಗೂ ಬಿಡಿಸ್ತೀನಿ. ಅಥವಾ ನಿನ್ನನ್ನು ಭೇಟಿ ಮಾಡಲಿಕ್ಕೆ ಬರುವವರು ವಿಶೇಷ ಚೇತನರಾಗಿದ್ದರೆ, ಯಾರಾದರೂ ವಿಶೇಷ ಚೇತನರಿದ್ದಾರೆ ಅವರು ಅವಾಗೇನೋ ಇದ್ದರೆ ಆಯ್ತಪ್ಪ ಒಳಗಡೆವರೆಗೂ ನಾವು ಬಿಡ್ತೀವಿ ಅಂತ ಹೇಳಬಹುದಾಗುತ್ತೆ. ಆದರೆ ಈಗ ಆಗಲ್ಲ ಅಂತ ಒಂದು ಬುಕ್ ರೂಲ್ಸ್ ಇಟ್ಕೊಂಡು ಕೂತಿದ್ದಾರೆ ಅವರು. TV5ಗೆ ಜೈಲಿನ ಉನ್ನತ ಮೂಲಗಳ ಮಾಹಿತಿ ಇದು. ಹೊಸ ನಿಯಮಗಳು ಏನು ಅಂತ ನೋಡಿದ್ರೆ, ಖೈದಿಗೆ ಅನಾರೋಗ್ಯ ಗಾಯದಿಂದ ನಡೆಯೋಕ್ಕೆ ಆಗದೇ ಇದ್ದರೆ ಆಗ ಭೇಟಿ ಮಾಡಬಹುದು ಒಳಗಡೆ ಬಂದು. ತಿಂಗಳಿಗೆ ಒಮ್ಮೆ ಜೈಲಿನ ಒಳ ಸಂದರ್ಶನಕ್ಕೆ ಅವಕಾಶ ಇರುತ್ತೆ. ಅದು ವಾರಕ್ಕೆ 2 ಸಲ ಅಲ್ಲ, ತಿಂಗಳಿಗೊಮ್ಮೆ ಮಾತ್ರ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಸಾವಾದರೆ ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ ವೇಳೆ ಅವಕಾಶ ಇರುತ್ತೆ. ಬಿಡುಗಡೆ ದಿನಾಂಕಕ್ಕಿಂತ 2 ತಿಂಗಳ ಮುಂಚೆ ಈ ಥರ ಭೇಟಿಗೆ ಅವಕಾಶ ಇರುತ್ತೆ. ಉದ್ಯೋಗ, ವಾಸಸ್ಥಳ, ಸಲಹೆ ಇತ್ಯಾದಿ ವ್ಯವಸ್ಥೆಗಾಗಿ ಸಂದರ್ಶನಕ್ಕೆ ಅವಕಾಶ ಇರುತ್ತೆ. ಖೈದಿಗಳ ಭೇಟಿ ಮಾಡುವವರು ವಿಶೇಷ ಚೇತನರಾಗಿದ್ದರು, ಗರ್ಭಿಣಿಯರಿದ್ದರೆ ಅವಕಾಶ ಇರುತ್ತೆ, ಅದರ್ವೈಸ್ ಇಲ್ಲ ಅಂತ ಅಧೀಕ್ಷಕರು ಹೇಳ್ತಾ ಇರೋದು ರೂಲ್ ಬುಕ್ ಇಟ್ಕೊಂಡು. ಇನ್ನೊಂದು, ಆಯಾ ಜೈಲು ಮುಖ್ಯಸ್ಥರ ಲಿಖಿತ ಅನುಮತಿ ಇರಬೇಕು. ಇದಕ್ಕೆ ಜೈಲು ಮುಖ್ಯಸ್ಥರು ಯಾರಿದ್ದಾರೋ ಅವ್ರಿಗೆ ನೀವು ಲಿಖಿತವಾಗಿ ಮನವಿಯನ್ನು ಕೂಡ ಕೊಡಬೇಕು. ಮನವಿ ಕೊಟ್ಟು ಅವ್ರು ಒಪ್ಕೊಂಡ್ರೆ ಓಕೆ. ಭದ್ರತೆ ಕಾರಣಕ್ಕೆ ಸಿಬ್ಬಂದಿ ತಪಾಸಣೆ ಮಾಡೋಕ್ಕೂ ಅನುಮತಿ ಕೊಡಬೇಕಾಗುತ್ತೆ, ಸಹಕಾರ ಕೊಡಬೇಕಾಗತ್ತೆ. ಸಂದರ್ಶನದ ಕೊಠಡಿಯಲ್ಲಿ ಮಾತ್ರ ಅವಕಾಶ ಇರುತ್ತೆ. 30 ನಿಮಿಷ ಮಾತ್ರ ಸಂದರ್ಶನ ಮಾಡಬಹುದು. 5 ಮಂದಿ ಮಾತ್ರ ಒಂದು ಭೇಟಿ ಮಾಡಬಹುದು. 6 ಜನ ಬಂದರೆ ಇಲ್ಲ, ಚಾನ್ಸ್ ಇಲ್ಲ ಅಂತ. ಜೈಲು ಅಧಿಕಾರಿಯ ಮೇಲ್ವಿಚಾರಣೆ ಇರಬೇಕಾಗತ್ತೆ. ಕನಿಷ್ಠ 2 ಕೆಲಸದ ದಿನಗಳ ಮುಂಚೆ ಅರ್ಜಿ ಹಾಕಬೇಕು. 2 ವರ್ಕಿಂಗ್ ಡೇಸ್ ಮುಂಚೆ ಇರಬೇಕು. ಅತ್ಯವಶ್ಯಕ ಕಾರಣ ಇದ್ದರೆ ಕಾರಾಗೃಹ DGP ಅನುಮತಿ ಕೂಡ ಬೇಕಾಗುತ್ತೆ ಅಂತ ಹೇಳಲಾಗಿದೆ.